Hello students, let's begin today's lesson from 7th standard social civics. Second lesson, role of government in health. In this lesson you are studying about what is health, healthcare in India, the private and the public healthcares, and the healthcare and the equality. So first let us know about what is health. Health means our ability to remain free of illness and injuries. ಅಂದರೆ ಹೆಲ್ತ್ ಅಂದರೆ ಏನು ಅಂತ ಹೇಳಬೇಕಂದ್ರೆ ನಮ್ಮ ಎಬಿಲಿಟಿ ಟು ರಿಮೇನ್ ಫ್ರೀ, ಯಾವುದೇ ರೋಗದಿಂದ ನಾವು ಫ್ರೀ ಆಗಿದ್ದೀವಿ, ಆನಂತರ ಯಾವುದೇ ಇಂಜುರೀಸ್ ಏನಾದರೂ ತೊಂದರೆ ಆದರೆ ಬೀಳ್ತೀವಿ ಆ ಥರದ್ದೇನೂ ಇಲ್ಲದೆ, ಯಾವುದು ಇಂಜುರೀಸ್ ಇಲ್ಲದೆ ನಾವು ಹೆಲ್ದಿಯಾಗಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಮ್ಮ ಹೆಲ್ತ್ ಅಂತ, ಒಳ್ಳೆ ಹೆಲ್ತಲ್ಲಿ ಇದ್ದೀವಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಎಬಿಲಿಟಿ ಟು ರಿಮೇನ್ ದ ಫ್ರೀ ಫ್ರಮ್ ದ ಇಲ್ನೆಸ್ ಆ್ಯಂಡ್ ದ ಇಂಜುರೀಸ್. ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ ಅವರ್ ಹೆಲ್ತ್. ಕೆಲವೊಂದು ಫ್ಯಾಕ್ಟರ್ಸ್ ಇದೆ ನಮ್ಮ ಹೆಲ್ತಿಗೆ ಇಫೆಕ್ಟ್ ಆಗ್ತವೆ. ಆ ಹೆಲ್ತ್ ಕೇರ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋದರೆ ನೀವು, ಸೊ ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ಎಫೆಕ್ಟ್ ಅಸ್ ಇನ್ ದಿ ಹೆಲ್ತ್ ಕೇರ್ ಇನ್ ಇಂಡಿಯಾ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜ್. ನಮ್ಮ ಇಂಡಿಯಾದಲ್ಲಿ ದೇರ್ ಆರ್ ಸೋ ಮೆನಿ ಮೆಡಿಕಲ್ ಕಾಲೇಜಸ್ ಆರ್ ದೇರ್ in the medical college in the world, and is among the largest producer of the doctors. India is the largest number of medical college in the world alli largest number of medical college India alide, and it is the largest producer of the doctors. ಎಷ್ಟೋ ಡಾಕ್ಟರ್ಸ್ ಎವ್ರಿ ಇಯರ್ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಹೊರಗೆ ಬರ್ತಾ ಇರ್ತಾರೆ. ಇಂಡಿಯಾ ಇಸ್ ದಿ 4th largest producer of the medicine in the world. ಅಂದರೆ ಮೆಡಿಸಿನ್ನು ಅಷ್ಟೇ ನಮ್ಮಲ್ಲಿ ತುಂಬ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ವಿ ಹ್ಯಾವ್ ಸೋ ಮೆನಿ ಫ್ಯಾಕ್ಟ್ರೀಸ್ ಆ್ಯಂಡ್ ಆಲ್. ಸೊ ಹಾಗೆ ವರ್ಲ್ಡ್ ವೈಡಲ್ಲಿ ಕನ್ಸಿಡರ್ ಮಾಡಿದೆ ಅವರ್ ಇಂಡಿಯಾ ಕಮ್ಸ್ ಇನ್ ದ 4th largest producer, 4th largest ಪೊಸಿಷನಲ್ಲಿ ಬರ್ತದೆ ಟು ಪ್ರೊಡ್ಯೂಸ್ ದಿ ಮೆಡಿಸಿನ್ ಇನ್ ದಿ ವರ್ಲ್ಡ್. ಮೋಸ್ಟ್ ಡಾಕ್ಟರ್ಸ್ ಸೆಟಲ್ ಇನ್ ದ ಅರ್ಬನ್ ಏರಿಯಾಸ್, ವೈಲ್ ದ ಪೀಪಲ್ ಇನ್ ದ ರೂರಲ್ ಏರಿಯಾಸ್ ಹ್ಯಾವ್ ಟು ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಫಾರ್ ದ ಮೆಡಿಕಲ್ ಫೆಸಿಲಿಟೀಸ್. ಚೆನ್ನಾಗಿ ಓದಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲರೂ ಅರ್ಬನ್ ಸಿಟೀಸಲ್ಲಿ ಸೆಟ್ಲ್ ಆಗೋಕ್ಕೆ ಇಷ್ಟ ಮಾಡ್ತಾರೆ. ಬಟ್ ಆ ಥರ ನೋಡ್ಲಿಕ್ಕೆ ಹೋದರೆ ರೂರಲ್ ಏರಿಯಾಸಲ್ಲಿ ಆ ಥರ ಡಾಕ್ಟರ್ಸ್ ಇರೋದಿಲ್ಲ. ನಾವು ಏನಾದರೂ ತೋರಿಸ್ಬೇಕು ಅಥವಾ ಡಾಕ್ಟರ್ ಹತ್ರ ಏನಾದರೂ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂದರೆ ವಿ ಹ್ಯಾವ್ ಟು ಟ್ರಾವೆಲ್ ಫಾರ್ ದ ಲಾಂಗ್ ಡಿಸ್ಟೆನ್ಸ್ ಫಾರ್ ದ ಮೆಡಿಕಲ್ ಫೆಸಿಲಿಟೀಸ್. ಅಬೌಟ್ 5 lakh people die from tuberculosis and every year, and while 2 million cases of malaria are reported every year. ಅಂದರೆ ಇಂಡಿಯಾದಲ್ಲಿ ಡೆತ್ಗಳು ಬರ್ತ್ ಎಷ್ಟು ಫಾಸ್ಟಲ್ಲಿ ಆಗುತ್ತೆ ಅದೇ ಥರ ಡೆತ್ಗಳೂ ಅದೇ ರೀತಿಯಲ್ಲಿ ಆಗಿರ್ತದೆ. ಎವ್ರಿ ಇಯರ್ ಹಾಗೆ ಕನ್ಸಿಡರ್ ಮಾಡಲಿಕ್ಕೆ ಹೋದರೆ ಟ್ಯೂಬರ್ಕುಲೋಸಿಸಿಂದ 5 lakh people ಸಾಯ್ತಾರೆ. ಆನಂತರ ಎವ್ರಿ 2 million ಅಂದರೆ 20 ಲಕ್ಷಗಟ್ಟಲೆ ಜನರು ಎವ್ರಿ ಇಯರ್ ಯಾವುದರಿಂದ ಸಾಯ್ತಾರೆ ಅಂದರೆ ಮಲೇರಿಯಾದಿಂದ ಸಾಯ್ತಾರೆ ಅಂತ ರಿಪೋರ್ಟ್ ಆಗಿದೆ. ಸೊ ಇಫ್ ಯು ನೋ ಅಬೌಟ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಹೆಲ್ತ್ ಕೇರ್ ಸರ್ವಿಸಸ್, ಹೆಲ್ತ್ ಕೇರ್ ಈಸ್ ಡಿವೈಡೆಡ್ ಇಂಟು 2 categories. ಅಲ್ಲಿ ಹೆಲ್ತ್ ಕೇರನ್ನು ಡಿವೈಡ್ ಮಾಡಿದ್ದಾರೆ, ಪಬ್ಲಿಕ್ ಹೆಲ್ತ್ ಕೇರ್ ಆ್ಯಂಡ್ ಪ್ರೈವೇಟ್ ಹೆಲ್ತ್ ಕೇರ್ ಸರ್ವಿಸಸ್. ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸಸ್ ಈಸ್ ಎ ಚೈನ್ ಆಫ್ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ದ ಹಾಸ್ಪಿಟಲ್ಸ್ ರನ್ ಬೈ ದಿ ಗವರ್ಮೆಂಟ್. ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಪಬ್ಲಿಕ್ ಹೆಲ್ತ್ ಈಸ್ ದ್ಯಾಟ್ it is meant to provide quality healthcare services either free or at low cost so that even the poor can seek the treatment. ನಿಮಗೆಲ್ಲ ಗೊತ್ತಿದೆ ಪಬ್ಲಿಕ್ ಹೆಲ್ತ್ ಕೇರ್ ಅಂದರೆ ಗೌರ್ಮೆಂಟಿಂದ ರನ್ ಆಗೋದಕ್ಕೆ ಪಬ್ಲಿಕ್ ಹೆಲ್ತ್ ಕೇರ್ ಅಂತ. ಇಲ್ಲಿ ನಿಮಗೆ ಲೋ ಕಾಸ್ಟ್ ಮೆಡಿಸಿನ್ಸ್ ಇದು ಮಾಡಿರ್ತಾರೆ ಅಥವಾ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿರ್ತಾರೆ. ಇನ್ನು ಪ್ರೈವೇಟ್ ಹೆಲ್ತ್ ಕೇರ್ ಸರ್ವಿಸಿಗೆ ಹೋಗಬೇಕಂದ್ರೆ, ಸೊ ಇಟ್ ಈಸ್ ದ ಕಾಸ್ಟ್ಲಿಯಸ್ಟ್. ಪ್ರೈವೇಟ್ ಅಂತ ಹೇಳಿದ ಕೂಡಲೇ ಕಾಸ್ಟ್ಲಿ ಅನ್ನೋ ವರ್ಡ್ ಬಂದುಬಿಡ್ತದೆ. ಪ್ರೈವೇಟ್ ಹೆಲ್ತ್ ಕೇರ್ ಸರ್ವಿಸಸ್ ಆರ್ ನಾಟ್ ಓನ್ಡ್ ಆರ್ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್. ಇದು ಗೌರ್ಮೆಂಟಿಂದ ಕಂಟ್ರೋಲ್ ಆಗಿರಲ್ಲ. People have to pay a lot of money every year for the service that they use. ಲಾಟ್ ಆಫ್ ಮನಿ ಕೊಡಬೇಕಾಗುತ್ತೆ. ಏನಾದರೂ ಒಂದು ಮೆಡಿಕಲ್ ಟ್ರೀಟ್ಮೆಂಟಿಗಂತ ಹೋದರೆ ಪ್ರೈವೇಟಲ್ಲಿ ನಿಮಗೆ ಅಷ್ಟೇ ದುಡ್ಡು ಖರ್ಚು ಬಂದಿರ್ತದೆ. ಅದೇ ಪಬ್ಲಿಕಲ್ಲಿ ಹೋದರೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸಿಗೆಲ್ಲ ಹೋದರೆ ಲೋ ಕಾಸ್ಟಲ್ಲಿ ಆಗುತ್ತೆ. ಆನಂತರ ಫ್ರೀ, ಮೇನ್ಲಿ ಹೇಳಬೇಕಂದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಆಗಿಬಿಡುತ್ತೆ. ಬಟ್ ಕಂಪೇರ್ ಟು ಪ್ರೈವೇಟಿಗೆ ಹೇಳೋಕ್ಕೆ ಅಂತ ಹೋದರೆ ಇಟ್ ಈಸ್ ಕಾಸ್ಟ್ಲಿಯರ್ ಕಂಪೇರ್ ಟು ದಿ ಪಬ್ಲಿಕ್ ಹೆಲ್ತ್. ಈಗ ಹೆಲ್ತ್ ಕೇರ್ ಇಂದ ಈಕ್ವಾಲಿಟಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ ಇಂಡಿಯಾ ಪ್ರೈವೇಟ್ ಹೆಲ್ತ್ ಸರ್ವಿಸಸ್ ಆರ್ ಇನ್ಕ್ರೀಸ್ಡ್ ಬಟ್ ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಆರ್ ನಾಟ್. ಅಂದರೆ
ಇಂಡಿಯಾದಲ್ಲಿ ಪ್ರೈವೇಟ್ ಹೆಲ್ತ್ ಕೇರ್ಗಳು ತುಂಬ ಇಂಪ್ರೂವ್ ಆಗಿ ಬರ್ತಾ ಇದೆ. ಹಾಗೆ ಪಬ್ಲಿಕ್ ಕಂಪೇರ್ ಮಾಡಲಿಕ್ಕೆ ಹೋದರೆ ಪ್ರೈವೇಟಿಗೆ ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಆರ್ ನಾಟ್ ದೇರ್, ಆ ಮಾರ್ಕಿಗೆ ಇಂಪ್ರೂವ್ ಆಗ್ತಾ ಇಲ್ಲ. ಆ್ಯಸ್ ಕಾಸ್ಟ್ ಆಫ್ ದಿಸ್ ಪ್ರೈವೇಟ್ ಸರ್ವಿಸಸ್ ಈಸ್ ಹೈ, ಮೆನಿ ಪೀಪಲ್ ಕೆನಾಟ್ ಅಫೋರ್ಡ್ ದೆಮ್. ಮತ್ತು ಪ್ರೈವೇಟಿಂದ ಇದೂ ತುಂಬ ಕಾಸ್ಟ್ಲಿ ಇದ್ದಿದ್ದಕ್ಕೆ ಎಲ್ಲ ಪೂರ್ ಪೀಪಲ್ಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರಿಗೆ. ಪ್ರೈವೇಟ್ ಸರ್ವಿಸಸ್ ಸಮ್ಟೈಮ್ಸ್ ಎನ್ಕರೇಜ್ ಪ್ರಾಕ್ಟೀಸ್ ವಿಚ್ ಈಸ್ ಅನ್ಎಥಿಕಲ್. ಬೇರ್ಲಿ 20% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಕ್ಯಾನ್ ಅಫೋರ್ಡ್ ಮೆಡಿಸಿನ್ ಆ್ಯಂಡ್ ದಿ ರಿಕ್ವೈರ್ಡ್ ಡ್ಯೂರಿಂಗ್ ದಿ ಇಲ್ನೆಸ್. ಅಂದರೆ ಹಂಗೆ ಪಾಪ್ಯುಲೇಷನಿಗೆ ಕನ್ಸಿಡರ್ ಮಾಡಲಿಕ್ಕೆ ಹೋದರೆ ಬರೀ ಇಂಡಿಯಾದಲ್ಲಿ 20% ಆಫ್ ದ ಪೀಪಲ್ ಅಷ್ಟೇ ಈ ಪ್ರೈವೇಟಿಂದು ಮೆಡಿಷನ್ಸ್ ಆ ಥರದ್ದೆಲ್ಲ ಅಫೋರ್ಡ್ ಮಾಡೋಕ್ಕೆ ಆಗುತ್ತೆ. ಬಾಕಿಯವರೆಲ್ಲ ಆದಷ್ಟು ಪೂರ್ ಇರೋದಕ್ಕೆ. ಮತ್ತು ಈ ಮೆಡಿಕಲ್ ಯಾವಾಗಲೂ ತುಂಬ ಕಾಸ್ಟ್ಲಿ ಇರ್ತದೆ. ನೀವು ಯಾವುದಕ್ಕಾದರೂ ಇಲ್ಲ ಅಂತ ಹೇಳ್ಬೋದು, ಮುಂದಿಡ್ಬೋದು. ಬಟ್ ಮೆಡಿಕಲ್ ಪ್ರಾಬ್ಲಮ್ ಬಂದಾಗ ನೀವು ಏನು ಮಾಡೋಕ್ಕೂ ಬರಲ್ಲ. ಹುಷಾರಿಲ್ಲದೆ ಇದ್ದಾಗ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಆರಾಮಿಲ್ಲ ಅಂದರೆ ಆರಾಮ ಆಗಲೇಬೇಕಾಗತ್ತೆ. ಸೊ ಯಾವುದಾದ್ರೂ ಗಿವ್ ಅಪ್ ಮಾಡ್ಬೋದು. ಬಟ್ ಮೆಡಿಕಲ್ ಇಶ್ಯೂಸ್, ಮೆಡಿಕಲ್ ಗ್ರೌಂಡ್ಸ್ ಬಂದಾಗ ಯು ಶುಡ್ ಗೋ ಫಾರ್ ಇಟ್. ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ನೋಡ್ರಿ, ಅದಕ್ಕೆ ಹೆಲ್ತ್ ಇದ್ದರೆ ಎಲ್ಲದೂ ಆಗುತ್ತೆ ಅಂದ್ಕೊಂಡು. ಆರೋಗ್ಯನೇ ಇಲ್ದಿದ್ರೆ ಏನು ತೊಗೊಂಡು ಏನು ಮಾಡೋದಿರ್ತದೆ. ಅದಕ್ಕೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳೋಕ್ಕೆ ಎಲ್ಲರೂ ಅದನ್ನೇ ಹೇಳೋದು. ಯಾಕಂದರೆ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ಳೇಬೇಕು ಅಂದ್ಕೊಂಡು. ಸೊ ಹೆಲ್ತ್ ಕೇರ್ ಇನ್ ಇಕ್ವಾಲಿಟಿಯಲ್ಲಿ ಈ ಥರ ಬರ್ತದೆ. ಇನ್ನು ನಿಮಗೆ ಇದನ್ನೆಲ್ಲ ಮಾಡೋಕ್ಕೆ ವಾಟ್ ಕ್ಯಾನ್ ಬಿ ಡನ್, ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ದರೆ, ದೇರ್ ಈಸ್ ಅ ಲಿಟಲ್ ಡೌಟ್ ದ್ಯಾಟ್ ದ ಹೆಲ್ತ್ ಸಿಚುವೇಶನ್ ಇಸ್ ದ ಮೋಸ್ಟ್ ಪೀಪಲ್ ಇನ್ ಅವರ್ ಕಂಟ್ರಿ ಈಸ್ ನಾಟ್ ಗುಡ್. ಎಷ್ಟೋ ಜನರಿಗೆ ಹೆಲ್ತ್ ಇಶ್ಯೂಸ್ ಇದ್ದೇ ಇರ್ತದೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸ್ ಟು ಆಲ್ ದ ಸಿಟಿಸನ್, ಎಸ್ಪೆಷಲಿ ಇನ್ ದ ಪೂರ್ ಆ್ಯಂಡ್ ದ ಡಿಸ್ಅಡ್ವಾಂಟೇಜ್ಡ್. ಅದಕ್ಕೆ ಗೌರ್ಮೆಂಟ್ ಇದಕ್ಕೆ ಇಂಪಾರ್ಟೆಂಟಾಗಿ ಎಲ್ಲ ಪೂರ್ ಪೀಪಲಿಗೆ, ಎಲ್ಲ ಸಿಟಿಸನ್ಸಿಗೂ ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಲೇಬೇಕು ಅಂತ ಏನು ಮಾಡ್ಬೋದು ಅಂದರೆ ಮಾಡಲೇಬೇಕು. ಹವೆವರ್ ಹೆಲ್ತ್ ಈಸ್ ಆ್ಯಸ್ ಮಚ್ ಆಸ್ ಡಿಪೆಂಡ್ ಆನ್ ದ ಬೇಸಿಕಲ್ ಅಮ್ಯುನಿಟೀಸ್ ಆ್ಯಂಡ್ ದ ಸೋಷಿಯಲ್ ಕಂಡೀಷನ್ಸ್ ಆಫ್ ದಿ ಪೀಪಲ್ ಆ್ಯಸ್ ಇಟ್ ಈಸ್ ದ ಹೆಲ್ತ್ ಕೇರ್ ಸರ್ವಿಸಸ್. ಹೆನ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ವರ್ಕ್ ಆನ್ ಬೋತ್ ಇನ್ ದ ಆರ್ಡರ್ ಟು ಇಂಪ್ರೂವ್ ದ ಹೆಲ್ತ್ ಸಿಚುವೇಶನ್ ಆಫ್ ಅವರ್ ಪೀಪಲ್. ಈಗ ಹೆಲ್ತ್ ಸಿಚುವೇಶನ್ ಆಫ್ ಪೀಪಲ್ ಹೇಗೆ ಇಂಪ್ರೂವ್ ಆಗುತ್ತಂದರೆ, ಎಲ್ಲ ಜನರಿಗೂ ನೀಟಾಗಿ ಒಳ್ಳೆ ನೀರು ಸಿಗಬೇಕು. ಯಾಕಂದರೆ ಎಷ್ಟೋ ಪ್ರಾಬ್ಲಮ್ ಅದರಿಂದನೂ ಆಗಿರ್ತದೆ. ದೇ ಶುಡ್ ಗೆಟ್ ಅ ಗುಡ್ ವಾಟರ್ ಫೆಸಿಲಿಟೀಸ್. ಆನಂತರ ಒಳ್ಳೆ ಮೆಡಿಸಿನ್ಸ್ ಎಲ್ಲರಿಗೂ ಸಿಗಬೇಕು. ಹಾಸ್ಪಿಟಲಲ್ಲಿ ಇನ್ಸಫಿಷಿಯೆಂಟ್ ಬೆಡ್ಸ್ ಅಂತ ಹೇಳಬಾರ್ದು. ಡಾಕ್ಟರ್ಸಿಂದು ಆ ಥರ ಡಾಕ್ಟ್ರ್ ಇಲ್ಲ, ಆ ಸ್ಪೆಷಲೈಸೇಷನ್ ಇಲ್ಲ, ಈ ಆ ಥರ ಎಲ್ಲ ಹೇಳಬಾರ್ದು. ಯಾವುದಾದ್ರೂ ಏನಾದರೂ ಒಂದು ಹಾಸ್ಪಿಟಲಿಗೆ ಹೋದ ಕೂಡಲೇ ಎಲ್ಲ ಟ್ರೀಟ್ಮೆಂಟ್ ಆಗೋ ಹಾಗೆ ಡಾಕ್ಟರ್ ರೆಡಿ ಇರಬೇಕು. ಹಾಸ್ಪಿಟಲಲ್ಲಿ ಏನಿರುತ್ತದೆ ಅದೆಲ್ಲ ವಿತ್ ದ ಬೆಡ್, ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ಇರಬೇಕು ಅಂತ. ಈ ಥರ ಇದ್ದಾಗ ಕೇರಳ ಅವ್ರು ಏನು ಮಾಡಿದರು, ಇನ್ ದ ಕೇರಳ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ಇನ್ 1996 the Kerala government made some major changes in the state. 40% of the entire state budget was given to ಪಂಚಾಯತ್ಗಳಿಗೆ ಅವ್ರು ಏನು ಮಾಡಿದ್ರು, ಹಳ್ಳಿಗಳು ಇಂಪ್ರೂವ್ ಮಾಡಬೇಕು ಅಂತ 40% ಅವ್ರದ್ದು ಬಜೆಟ್ ಏನು ಮಾಡಿದ್ರು, ಪಂಚಾಯತಿಗೆ ಅಲಾಟ್ ಮಾಡಿದರು. ಇದರಿಂದ ಅವ್ರು ಏನು ಮಾಡಿದ್ರು ಅಂದರೆ, they could plan and provide their requirements. This is made the possible for the village to make sure that the proper planning done by for the water, ಒಳ್ಳೆ ವಾಟರ್ ಸಿಗಲಿ, ಫುಡ್ ಸಿಗಲಿ, ವುಮನ್ಸಿಗೆ ಡೆವಲಪ್ಮೆಂಟ್ ಇನ್ ದ ಎಜುಕೇಷನ್. ಅಂದರೆ ಊರು ಹೆಲ್ತಿ ಇದ್ದರೆ, ದೇಶ ಹೆಲ್ತಿ ಇದ್ದರೆ ದೇಶನ ಮುಂದೆ ಇಂಪ್ರೂವ್ ಮಾಡ್ಬೋದು, ಮುಂದೆ ಬೆಳೆಯುತ್ತೆ. ರೋಗಿಷ್ಠ ದೇಶನೇ ಎಲ್ಲರೂ ಹುಷಾರೇ ಇಲ್ದಿದ್ದಂಗೆ ಆಗಿಬಿಟ್ಟಿದೆ ಅಂದರೆ ದೇಶ ಬೆಳೆಯಲ್ಲ ಅಂದ್ಕೊಂಡು ಅವ್ರೇನು ಮಾಡಿದ್ರು, ಹೆಲ್ತ್ ಇದ್ದರೆ ವೆಲ್ತ್ ಅಂದ್ಕೊಂಡು ಹೇಳಿ ಒಳ್ಳೆ ಫುಡ್, ವಾಟರ್, ಅನಂತರ ವುಮನ್ಸ್ ಡೆವಲಪ್ಮೆಂಟ್, ಎಜುಕೇಷನಿಗೆ ಸ್ಕೀಮ್ಸ್ಗಳೆಲ್ಲ ಮಾಡಿ ಆನಂತರ ಈ ಥರ ಏನು ಮಾಡಿದ್ರು, ಅವರು ತನ್ನ 40% ಆಫ್ ದ ಎಂಟೈರ್ ಬಜೆಟನ್ನು ಆ ಥರ ಕೊಟ್ಟರು. ಇನ್ನು ನಿಮಗೆ ಕೋಸ್ಟಾರಿಕನ್ ಅಪ್ರೋಚ್ ಏನು ಮಾಡಿತ್ತು, ಕೋಸ್ಟಾರಿಕಾ ಇಸ್ ಕನ್ಸಿಡರ್ಡ್ ಟು ಬಿ ದ ಒನ್ ಆಫ್ ದ ಹೆಲ್ದಿಯೆಸ್ಟ್ ಕಂಟ್ರಿ ಇನ್ ದ ಸೆಂಟ್ರಲ್ ಅಮೆರಿಕಾ. ನೋಡ್ಕೊಳ್ರಿ, ಇಟ್ ಈಸ್ ದ ಒನ್ ಆಫ್ ದ ಹೆಲ್ದಿಯೆಸ್ಟ್ ಕಂಟ್ರಿ ಇನ್ ದಿ ಸೆಂಟ್ರಲ್ ಅಮೆರಿಕಾ. ದ ಮೇನ್ ರೀಸನ್ for this is found in the Costa Rican constitution is several years ago Costa Rica took a very important decision and decided not to have an army ಬೇಡ ನಮ್ಮ ದೇಶಕ್ಕೆ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು, this helped the Costa Rican government to spend the money that on the army would have been used for the health, education and the basic needs of the people. ಈಗ ಆರ್ಮಿಗೆ ಏನು ಸ್ಪೆಂಡ್ ಮಾಡಬೇಕಂತ ಇರುತ್ತಲ್ಲ, ಆ ದುಡ್ಡನ್ನು ಅವ್ರು ಏನು ಮಾಡಿದರು, ಬೇಸಿಕ್ ನೆಸೆಸಿಟಿ ಆಫ್ ದ ಹೆಲ್ತಿಗೆ ಹಾಕಿದ್ರು, ಎಜುಕೇಷನಿಗೆ ಹಾಕಿದ್ರು, ಅನಂತರ ಪೀಪಲಿಗೆ ಏನೇನು ಬೇಕೋ ಅದಕ್ಕೆ ಕನ್ಸಿಡರ್ ಮಾಡಿದರು. The Costa Rican government believes that the country has to be healthy for the development. ನೋಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಲೈನ್. ಕಂಟ್ರಿ
ಹೆಲ್ದಿಯಾಗಿದ್ದರೆ ಮಾತ್ರ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ದ ಗೌರ್ಮೆಂಟ್ ಬಿಲೀವ್ಸ್ ದಟ್ ದ ಕಂಟ್ರಿ ಹ್ಯಾಸ್ ಟು ಬಿ ಹೆಲ್ದಿ ಫಾರ್ ದ ಡೆವಲಪ್ಮೆಂಟ್ ಆ್ಯಂಡ್ ಪೇಸ್ ದ ಲಾಟ್ ಆಫ್ ಅಟೆನ್ಷನ್ ಟು ದಿ ಹೆಲ್ತ್ ಆಫ್ ದ ಪೀಪಲ್. ತುಂಬ ಅಟೆನ್ಷನ್ ಕೊಡ್ತು. ಎಲ್ಲಿ ಸೆಂಟ್ರಲ್ ಅಮೇರಿಕನ್ ಕಂಟ್ರೀಲಿ ಪೀಪಲಿನ ಹೆಲ್ತೇ ಇಂಪಾರ್ಟೆಂಟು ಅಂದ್ಕೊಂಡು ಅವರಿಗೆ ತುಂಬ ಇಂಪಾರ್ಟೆಂಟ್. ದೇ ಪ್ರೊವೈಡೆಡ್ ದ ಸೇಫ್ ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್, ನ್ಯೂಟ್ರಿಷನ್, ಹೌಸಿಂಗ್. Anantara, health education is also considered to be very important, and knowledge about the health is an essential part of the education to all the levels. So ಈ ಲೆಸನಲ್ಲಿ ನಿಮಗೆ ಹೌ ಇಂಪಾರ್ಟೆಂಟ್ ದ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಪಬ್ಲಿಕ್ ಸೆಕ್ಟರ್ ಅನಂತರ ಪ್ರೈವೇಟ್ ಸೆಕ್ಟರ್ ಯಾವ ಥರ ವರ್ಕ್ ಮಾಡ್ತಾರೆ ಅಂದ್ಕೊಂಡು ನೀವು ಲರ್ನ್ ಮಾಡಿದ್ರಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.